ಸಾಗಣೆ ಮಾಡಿದರೂ ಕೂಡ ಸಾಲದು. ಅದಕ್ಕಾಗಿ ಇವತ್ತು ಉಮೇಶ್ ಏನ್ ಮಾಡಿದ್ದಾನೆ, ಉಮೇಶ್ ತಾಯಿಯನ್ನ ಇವತ್ತು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ಬರೇ ನಮ್ಮ ಕರ್ನಾಟಕಕ್ಕೆ, ಭಾರತಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಪರಿಚಯ ಯಾಕೆ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಹೌದಪ್ಪ ಇದು ಬಹಳ ಮುಖ್ಯ. ಈ ತಾಯಿ ಮಾಡಿರುವಂತ ಕೆಲಸವನ್ನ ನಾವು ಎಲ್ಲರೂ ಕೂಡ ಮಾಡೋಣ, ಆಗ ಮಾತ್ರ ಈ ಒಂದು ಪರಿಸರವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಇವತ್ತು ಉಮೇಶ್ ಮಾಡಿದ್ದಾನೆ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡೋದು ಒಂದು ನಿಮಿತ್ತ ಅಷ್ಟೇ, ಇಟ್ಸ್ ಓನ್ಲಿ ಎನ್ ಎಕ್ಸ್ಕ್ಯೂಸ್. ಆದ್ರೆ ಇದರಿಂದ ಹೋಗುವಂತ ಸಂದೇಶ ಏನಿದೆ, ಅದು ಶಾಲೆಯ ಮಕ್ಕಳಿಗಿರ್ಬೋದು, ಕಾಲೇಜಿನ ಮಕ್ಕಳಿಗಿರ್ಬೋದು, ಅಥವಾ ಯಾರೇ ಪರಿಸರದ ಜನ ಪರಿಸರವನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡುವಂತವ್ರಿಗಿರ್ಬೋದು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಅದನ್ನ ಕಲ್ತ್ಕೊಳ್ಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ರಾಮಚಂದ್ರ ಹುಡಿಚೀನಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಮಾಡ್ತಾ ಇದ್ದೀವಿ. ಇನ್ನಿವತ್ತು ಸಾಲುಮರ ತಿಮ್ಮಕ್ಕನವರ ವೃಕ್ಷಮಾತೆ ಸಾಲುಮರ ತಿಮ್ಮಕ್ಕ ನವರ 113ನೇ ಜಯಂತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಹೊಸನಗರದಲ್ಲಿ ಬಹಳ ಅದ್ದೂರಿ ಹಬ್ಬದ ವಾತಾವರಣದಲ್ಲಿ ಇವತ್ತು ಹೇಳಬೇಕು ಅಂದರೆ ನಮ್ಮ ರಾಷ್ಟ್ರೀಯ ಹಬ್ಬ, ರಾಜ್ಯದ ಹಬ್ಬಗಳಲ್ಲಿ ಒಂದು ಆ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಿದ್ದೇವೆ. ತುಂಬ ನಮ್ಮ ಉಮೇಶ್ ಅವರು ಇವತ್ತು ಸಾಲುಮರ ತಿಮ್ಮಕ್ಕನವರನ್ನು ಇಡೀ ಎಲ್ಲೋ ಒಂದು ಹಳ್ಳಿಯಲ್ಲಿದ್ದ ಅಜ್ಜಿನ ಇವತ್ತು ಪ್ರಪಂಚಕ್ಕೆ ಪ್ರಚಾರ ಕೊಟ್ಟು ಪ್ರಪಂಚದಲ್ಲಿ ವಿಶ್ವಕ್ಕೆ ದಾಖಲೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾವು ಯಾವಾಗಲೂ ಋಣಿಯಾಗಿರ್ತೀವಿ. ಜೊತೆಗೆ ನಾವು ಸದಾ ಅವ್ರಿಗೆ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದರಾಗಿ, ನಮ್ಮ ತಮ್ಮನೇ ಅಣ್ಣನೇ ಅಂತ ನಮ್ಮನ್ನ ಸ್ವೀಕಾರ ಮಾಡಿದರೆ, ಸಹೋದರರಾಗಿ ನಾವು ಇರ್ತೀವಿ. ಏನೇ ಕಷ್ಟ ಆಗ್ಬೋದು, ಸುಖಕ್ಕೆ ಅನ್ನೋದಕ್ಕಿಂತ ಈ ಕಷ್ಟ ಪಡ್ದಂಗೆ ನಾವು ಅವ್ರನ್ನ ಕಾಪಾಡ್ಕೊಂಡು ಹೋಗ್ತೀವಿ. ಅವ್ರ ಜೊತೆಗೆ ನಾವು ನಿಲ್ತೀವಿ. ಜೊತೆಗೆ ಸಾಲುಮರ ತಿಮ್ಮಕ್ಕನವರ ಆಶೀರ್ವಾದ ಇಡೀ ರಾಜ್ಯದ, ರಾಷ್ಟ್ರದ ಜನತೆಗೆ ಇರಲಿ. ಆ ತಾಯಿ ಶತಮಾನೋತ್ಸವ ಶತಾಯುಷಿಗಳು, ಅವ್ರ ಆಶೀರ್ವಾದ ಇದ್ದರೆ ಎಂಥವರು ನಾನು ಅವರಲ್ಲಿ ಒಬ್ಬರಾಗಿ ಬೆಳಿಬೇಕು, ಬದುಕಬೇಕು ಅನ್ನೋ ಛಲ ಇಟ್ಕೊಂಡು ಅವ್ರ ಥರ ಸೇವೆ ಮಾಡಿ ಬದುಕಲಿ ಅಂಥೇಳಿ ನಾನು ಎಲ್ರಿಗೂ ಮನವಿ ಮಾಡ್ಕೊತೀನಿ. ಜೊತೆಗೆ ಇವತ್ತು ಸಾಲುಮರ ತಿಮ್ಮಕ್ಕನವರಿಗೆ ಸರ್ಕಾರದಿಂದ ಆದಷ್ಟು ಕೂಡಲೇ ಒಂದು ಕೊನೆ ದಿನಗಳಲ್ಲಿ ಒಂದು ಮನೆ ಮಾಡಿಕೊಡ್ಬೇಕು. ಅವ್ರಿಗೆ ಎಲ್ಲ ಮಾಡಿದ್ದಾರೆ, ಒಂದು ಮನೆ ಆದಷ್ಟು ಕೂಡಲೇ ಮಾಡಿಕೊಡ್ಲಿ ಅಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ, ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಹೇಳಿದ್ದಾರೆ ಆಲ್ರೆಡಿ, ಮೊನ್ನೆ ಇವಾಗ ಅನೌನ್ಸ್ ಮಾಡಿದ್ದಾರೆ ಮಾಡೋಣ ಅಂತ. ಜೊತೆಗೆ ನಮ್ಮ ಸಹೋದರರಿಗೆ ಏನು ರಾಜ್ಯದ ಯುವ ಪರಿಸರ ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಾರೆ. ಸರ್ಕಾರಕ್ಕೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಜಿ ಪರಮೇಶ್ವರ್ ಸಾಹೇಬ್ರಿಗೆ, ಈಶ್ವರ ಖಂಡ್ರೆ ಸಾಹೇಬ್ರಿಗೆ, ಮತ್ತು ಎಲ್ಲೇ CM ಸಾಹೇಬ್ರಿಗೆ, DK ಶಿವಕುಮಾರ್ ಸರ್ಕಾರದ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರುಗಳಿಗೂ ನಾನು ಋಣಿಯಾಗಿರ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ಹೃದಯಪೂರ್ವಕವಾಗಿ ಅವ್ರಿಗೆ ಒಳ್ಳೇದು ಬಯಸ್ತೀನಿ ಅಂತೇಳಿ, ಅವರ ಆರೋಗ್ಯ ಭಾಗ್ಯ ದೇವರು ಅವ್ರಿಗೆ ಚೆನ್ನಾಗಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಇತಿಹಾಸ ಸೃಷ್ಟಿಸಿದ ಸಾಲುಮರ ತಿಮ್ಮಕ್ಕ ಅಂತ ನಿಜವಾಗಲೂ ಬಹಳ ಅರ್ಥಪೂರ್ಣವಾದಂಥ ಲಿರಿಕ್ಸ್ ಇದೆ. ಮಂಜು ಕವಿ ಅವರು ಇದನ್ನು, ಮೈಸೂರು ಮಂಜು ಕವಿ ಅವರು ಬರೆದಿದ್ದಾರೆ, ಒಳ್ಳೆ ಲಿರಿಕ್ಸ್ ಕೊಟ್ಟಿದ್ದಾರೆ. ಇದು ಇಡೀ ಇತಿಹಾಸಕ್ಕೆ ನಿಜವಾಗ್ಲೂ ಸೃಷ್ಟಿ ಮಾಡಿದ್ದಾರೆ ಅವರು. ಯಾಕೆಂದರೆ 100 ವರ್ಷಗಳ ಮೇಲೆ ಆದಮೇಲೆ ಒಂದು ಮಿನಿಸ್ಟರ್ ಆಗ್ತಾರೆ ಅಂದರೆ ಅದು ಸುಲಭವಾದ ಮಾತಲ್ಲ. ಇತಿಹಾಸ ಇಡೀ ವಿಶ್ವದಲ್ಲಿ ಯಾರಿಗೂ ಆಗಿಲ್ಲ. ಎರಡನೇ ಮಾತು, ಶತಾಯುಷಿಗಳು 113 ವರ್ಷ ಬದುಕಿದ್ದಾರೆ ಅಂದರೆ ನಮ್ಮ ನಾಡು ನುಡಿಗೆ, ನಮ್ಮ ದೇಶಕ್ಕೆ ಕೀರ್ತಿ ತಂದು ಕೊಟ್ಟಿದ್ದಾರೆ, ಹೆಸರು ತಂದು ಕೊಟ್ಟಿದ್ದಾರೆ. ಅವ್ರಿಗೆ ಆರೋಗ್ಯ ಭಾಗ್ಯ ಇನ್ನೂ ಕೊಡಲಿ. ಅವ್ರ ಜೊತೆಗೆ ನಾವು ಇರ್ತೀವಿ. ಹಾಲಲ್ಲೆಲ್ಲ ಅವರ ನೆರಳು ಅವಸೋಕ್ಕಾಗಲ್ಲ. ಯಾಕೆಂದರೆ ಅವರ ಒಂದು ಸೇವೆ ಅಪಾರವಾಗಿದೆ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇಂಥ ಬೇರೆ ಬೇರೆ ರಾಜ್ಯದಿಂದಲೂ ಬಂದಿದ್ದಾರೆ ಅಭಿಮಾನಿಗಳು, ತುಂಬ ಜನ ಬಂದಿದ್ದಾರೆ. ನಮ್ಮ ಭಾರತೀಯರ ಸೇವಾ ಸಂಘ, ಭಾರತೀಯ ಅಯ್ಯಪ್ಪ ಸೇವಾ ಸಂಘ, ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಎಲ್ಲೆಲ್ಲಿಂದ ಬಂದಾರೆ ಅಂತ ಹೇಳೋಕ್ಕೂ ಕಷ್ಟ ಇದೆ. ಅಷ್ಟೊಂದು ಕಡೆಯಿಂದೆಲ್ಲ ಬಂದು ಸಾಲುಮರ ತಿಮ್ಮಕ್ಕ ಅವರ ಸಂಭ್ರಮದಲ್ಲಿ 113ನೇ ಜನ್ಮದಿನದ ಸಂಭ್ರಮದಲ್ಲಿ ಎಲ್ಲರೂ ಸಂಭ್ರಮಿಸಿದ್ದಾರೆ. ಇದು ಭಾಳ ಒಂದು 6 ತಿಂಗಳ ಹಿಂದೆಯೇ ಆಗಬೇಕಾಯಿತು, ಬೇರೆ ಬೇರೆ ಕಾರಣಗಳಿಂದ ಮುಂದೂಡಿತ್ತು. ಈಗ ಕಾರ್ಯಕ್ರಮ ಆಗಿದೆ. ಸರ್ಕಾರದಿಂದ ಮಾನ್ಯ ಗೃಹ ಸಚಿವರು, ಅರಣ್ಯ ಸಚಿವರು, ಸರ್ಕಾರದ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ. ಸರ್ಕಾರವೂ ಸಹ ಈ ಕಾರ್ಯಕ್ರಮದ ಜೊತೆ ನಿಂತು ಎಲ್ಲ ರೀತಿ ಸಹಕಾರ ಮಾಡೋದ್ರ ಜೊತೆಗೆ ಯಶಸ್ವಿ ಮಾಡಿದೆ. ಎಲ್ಲರ ಸೇವೆಯನ್ನು ನಾವು ಭಾಳ ಈ ಸಂದರ್ಭದಲ್ಲಿ ಸ್ಮರಿಸ್ತೇವೆ. ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ಭಾರತೀಯ ಅಯ್ಯಪ್ಪ ಸೇವಾ ಸಂಘ, ಭಾರತೀಯರ ಸಂಘ, ನಮ್ಮ ಮುರುಡಿ ಚಿನ್ನಿಯವರು, ಆಮೇಲೆ ಸಾಲುಮರ ತಿಮ್ಮಕ್ಕ ಅಭಿನಂದನಾ ಸಮಿತಿಯವರು ಎಲ್ಲರೂ ಕೂಡ
ಎಲ್ಲ ಸಮಾಜ ಸೇವಕರು, ಪರಿಸರ ಸಂರಕ್ಷಕರು, ಧರ್ಮ ಸಂರಕ್ಷಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಯಶಸ್ವಿ ಮಾಡಿದ್ದಾರೆ. ಸಾಲುಮರದ ತಿಮ್ಮಕ್ಕ ಅವರು ಈ ಯುಗದ ಪ್ರೇರಕ ಶಕ್ತಿ. 100 ವರ್ಷ ಕಳೆದರೂ, 100 ತಲೆಮಾರು ಕಳೆದರೂ, ಸಾವಿರಾರು ತಲೆಮಾರಿಗೂ ಕೂಡ ಆಕೆ ಆದರ್ಶ ವ್ಯಕ್ತಿಯಾಗಿರ್ತಾರೆ. ಆಕೆ ನಡೆದು ಬಂದ ದಾರಿ, ಆಕೆ ಯಾವತ್ತೂ ಕೂಡ ಜಗತ್ತಿಗೆ ಒಂದು ಸ್ಫೂರ್ತಿ. ಆಕೆ ನಡೆದ ದಾರಿಲಿ ನಾವೆಲ್ಲ ನಡೆದರೆ ಯಾವುದೇ ಸಮಸ್ಯೆ ಇರೋಲ್ಲ, ಪರಿಸರ ಶುದ್ಧವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲರೂ